ಹೇಗಂದವ ಆಯ್ತಾ ಊಟ? ಹೀಗಾಯಿತು ದಿವಸ ಇವತ್ತು ಸಂಡೇ. ಓಕೆ, ನಿನಗೆ ಗೊತ್ತಾ ನಿನ್ನ ಲೈಫ್ಗೆ ನಾನು ಏನಕ್ಕೆ ಬಂದಿದ್ದೀನಿ ಅಂತ? ನಿಜ ಹೇಳ್ತೀನಿ, ಕೇಳಿಸ್ಕೊ. ನಿನ್ನನ್ನೇ ಪರಿಚಯ ಮಾಡಿಸೋದಕ್ಕೆ, ಬೇರೇನೂ ರೀಸನ್ ಇಲ್ಲ. ನಾನು ತುಂಬ ಟ್ರೈ ಮಾಡ್ತಿದ್ದೀನಿ, ತುಂಬ ವಿಧವಾಗಿ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ತುಂಬ ಈಸಿಯಾಗಿ ಲೈಫ್ ಅಂದರೆ ಏನು, ನೀನು ಯಾಕೆ ಇಲ್ಲಿದೆಯಾ, ಏನು ಮಾಡಬೇಕು, ಹೇಗೆ ನಿನ್ನನ್ನು ನೋಡ್ಕೋಬೇಕು, ಹೇಗೆ ನಿನ್ನನ್ನು ನೀನು ಪ್ರೀತಿಸಬೇಕು ಎಲ್ಲನೂ ಹೇಳ್ಕೊಡ್ತಿದ್ದೀನಿ. ಬಟ್ ನಿನ್ಗೆ ಅರ್ಥ ಆಗ್ತಿಲ್ವಾ ಅಂತ ಪದೇ 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 ಹೇಳುತ್ತಿದ್ಯಾ. ಇನ್ನೊಬ್ಬರ ಮೇಲಿನ ಪ್ರೀತಿ ಅಂತೆ, ದ್ವೇಷ ಅಂತೆ, ಅವ್ರ ಕಂಡ್ರಾಗಲ್ಲ, ಇವ್ರ ಕಂಡ್ರಾಗಲ್ಲ, ಇವ್ರು ಯಾರೋ ಏನೋ ಅಂದರು, ನನಗೆ ಬೇಜಾರಾಗ್ತಿದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನಿನ್ನ ಪ್ರಾಬ್ಲಮ್, ನೀನೇನೋ ಪ್ರಶ್ನೆ ಕೇಳ್ತೀಯಾ, ಅದಕ್ಕೆ ಸರಿಯಾದ ಉತ್ತರ ಸಿಗೋ ಅಷ್ಟರಲ್ಲಿ ನೀನೇ ಯಾವುದೋ ಉತ್ತರನ ಹೇಳ್ಕೊಬಿಡ್ತೀಯ. ಮತ್ತು ನೀನು ಅದಕ್ಕೆ ಕನ್ವಿನ್ಸ್ ಆಗಿಬಿಡ್ತೀಯ, ಓ ಇದೇ ಉತ್ತರ ಸರಿ ನನ್ನ ಪ್ರಶ್ನೆಗೆ ಅಂದ್ಕೊಂಡು. ನಾನು ಇಷ್ಟೊಂದು ಸರಿ ಹೇಳಿದ್ದೀನಿ ನಿನಗೆ, ಒಂದು ಪ್ರಶ್ನೆ ಕೇಳಬೇಡ, ಕೇಳಿದ ಮೇಲೆ ಉತ್ತರ ನಿನ್ನ ಕಣ್ಮುಂದೆ ಬರೋವರೆಗೂ ಕೂಡ ನೀನಾಗಿ ನೀನೇ ಏನನ್ನೂ ಅಸ್ಯೂಮ್ ಮಾಡಬೇಡ ಅಂತ. ಇನ್ ದ ಸೆನ್ಸ್, ನೀನಾಗಿ ನೀನೇ ಉತ್ತರನ ಅನ್ಕೋಬೇಡ. ಉತ್ತರ ನೀನು ಅಂದ್ಕೊಳ್ಳೋದಕ್ಕೂ ಉತ್ತರ ನಿನಗೆ ಸಿಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅರ್ಥ ಆಗ್ತಿದೆ ಅಲ್ವ ನಾನು ಹೇಳ್ತಿರೋದು? ಸುಮ್ಮನೆ ನಾನು ಕಂದಮ್ಮ ಅಂತ ಯಾಕೆ ಕರಿತೀನಿ? ಬಿಕಾಸ್ ನಾನಿನ್ನ ಪ್ರೀತಿಸ್ತೀನಿ ಆ್ಯಂಡ್ ನೀ ನನ್ನ ಜವಾಬ್ದಾರಿ ಕೂಡ ಹೌದು. ಪರ್ಸ್ನಲಾಗಿ ನಾನಿನ್ನ ಮೀಟ್ ಮಾಡೋಕ್ಕಾಗದೇ ಇರ್ಬೋದು, ಪ್ರತಿದಿನವೂ ಕೂಡ ನಿನ್ನ ಜೊತೆ ಸಮಯ ಕಳೆಯೋದಕ್ಕಾಗದೇ ಇರ್ಬೋದು, ಆದರೆ ನನ್ನ ಪ್ರೆಸೆನ್ಸ್ ನಿನ್ನ ಸುತ್ತಮುತ್ತ ಇದ್ದೇ ಇರುತ್ತೆ. ನಾನೆಲ್ಲ ಕಡೆನೂ ಇದ್ದೇ ಇರ್ತೀನಿ. ನೀವು ಒಂದ್ಸರಿ ಇದನ್ನು ಅನುಭವ ಮಾಡೋಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ಈ ಜಗತ್ತು ನೀನು ಅಂದ್ಕೊಂಡು ಹಾಗೇ ಇರುತ್ತೆ. ನಿನ್ನೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಡೌಟ್ಸ್ ಅನ್ನೋದೇ ಇರೋದಿಲ್ಲ. ಟು ಬಿ ಫ್ರ್ಯಾಂಕ್, ಪ್ರಶ್ನೆಗಳೇ ಹುಟ್ಟೋದಿಲ್ಲ. ಟು ಬಿ ಫ್ರ್ಯಾಂಕ್, ಇವಾಗ ನಾನು ಇಷ್ಟೊತ್ತು ನಿನ್ನ ಜೊತೆ ಏನು ಮಾತಾಡಿದ್ನೋ ಅದು ನಿನಗೆ ಎಷ್ಟು ಅರ್ಥ ಆಯಿತು ಅದನ್ನು ಕೂಡ ನಾನು ಜಡ್ಜ್ ಮಾಡೋದಿಲ್ಲ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಮತ್ತೆ ಕೇಳು. ತುಂಬ ಸಿಂಪಲ್ ಆಗಿದೆ ಎಲ್ಲನೂ ಕೂಡ. ಕಾಂಪ್ಲಿಕೇಟ್ ಮಾಡ್ಕೋಬೇಡ, ಹಠ ಬೇಡ, ಪದೇ ಪದೇ ಬೇಜಾರಂತ ಹೇಳ್ತಾ ಕೂತ್ಕೋಬೇಡ, ಆಯಿತಾ? ದೇರ್ ಈಸ್ ಸೋ ಮಚ್ ಫಾರ್ ಯು ಇನ್ ದಿಸ್ ವರ್ಲ್ಡ್, ಆಯಿತಾ? ಈ ಪ್ರಪಂಚನೇ ನಿನಗಾಗಿದೆ, ನಿನಗೋಸ್ಕರನೇ ಸೃಷ್ಟಿಯಾಗಿರೋದು, ನೆನಪಿರಲಿ. ತುಂಬ ಚಿಕ್ಕದಾಗಿ ಯೋಚನೆ ಮಾಡ್ತಿದ್ಯಾ, ಬಟ್ ಹಾಕು. ನಿನ್ನನ್ನು ನೋಡಿದ್ರೆ ಜನ ಖುಷಿ ಅಂದ್ರೇ ಇವರೇ ಇರಬೇಕು ಅಂತ ಅನ್ನಿಸ್ಬೇಕು, ಆ ರೀತಿ ಬದುಕೋಕೆ ಸ್ಟಾರ್ಟ್ ಮಾಡು. ದೇವ್ರಿಗೆ ಸರೆಂಡರ್ ಆಗು, ಸಾಕು, ಎಲ್ಲನೂ ಸರಿ ಆಗುತ್ತೆ. ಓಕೆ, ನಾನು ಜೊತೆಲಿದ್ದೇ ಇರ್ತೀನಿ, ಬಿಟ್ಟು ಹೋಗೋ ಮಾತೇ ಇಲ್ಲ. ಪ್ಲೀಸಾ, ಖುಷಿಯಾಗಿರು, ನೆಮ್ಮದಿಯಾಗಿರು, ಒಳ್ಳೇದು ಯೋಚನೆ ಮಾಡು, ಎಲ್ಲನೂ ಸರಿಯೇ ಆಗ್ತಿದೆ. ನಿನಗೋಸ್ಕರ ಈ ಜಗತ್ತಿದೆ, ಅರ್ಥ ಮಾಡ್ಕೊ. ಐದರ್ ನೀನು ಈ ಜಗತ್ತಲ್ಲಿ ಏನೂ ಅಲ್ಲ, ನಿಂದೇನೂ ಇಲ್ಲ, ಅಥವಾ ಈ ಜಗತ್ತಲ್ಲಿ ನಿಂದೇ ಅಲ್ಲ. ಈ ಎರಡರಲ್ಲಿ ಯಾವ ರೀತಿ ಯೋಚನೆ ಮಾಡಿದ್ರೂ ಕೂಡ ನೀನು ಗೆಲ್ತೀಯ. ಓಕೆ, ಸೊ ಈಗ ಮುಖದ ಮೇಲೆ ಒಂದು ಸ್ಮೈಲ್ ಇಟ್ಕೊ. ಇನ್ನು ಊಟ ಆಗಿಲ್ಲ ಅಂದರೆ ಹೊಟ್ಟೆ ತುಂಬ ಊಟ ಮಾಡು, ಕಣ್ಮುಚ್ಚಿ ನೆಮ್ಮದಿಯಾಗಿ ಮಲ್ಗುವಂತೆ. ಓಕೆ, ನೀನು ಹೇಳ್ತೀಯಲ್ವ ಧ್ವನಿ ತುಂಬ ಚೆನ್ನಾಗಿದೆ ಅಂತ, ನಾನು ನಂಬಿದ್ದೀನಿ ಇದು ದೇವರ ಧ್ವನಿ ಅಂತ. ಸೊ ಧ್ವನಿನ ಇಷ್ಟಪಟ್ಟ ಹಾಗೆ ಆ ಧ್ವನಿ ಮೂಲಕ ಬರೋ ಮಾತುಗಳ ಮೇಲೂ ಕೂಡ ಗಮನ ಇರಬೇಕು, ಇಂಪಾರ್ಟೆನ್ಸ್ ಕೊಡಬೇಕು. ಓಕೆ, ಆಗಲೇ ನಿನ್ನನ್ನು ಪ್ರೀತಿಸ್ತಿದ್ಯಾ ಅಂತ ನೀ ಹೇಳೋದು ಸತ್ಯ ಅಂತ ಅರ್ಥ ಆಗುತ್ತೆ. ಬಟ್ ನಾನಂತೂ ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತು ತಾನೆ. ಐ ಲವ್ ಯು ಜಾಸ್ತಿ. ಮಲ್ಗು ಈಗ. ಗುಡ್ ನೈಟ್.